ಆ ಜಿಲ್ಲೆಯಲ್ಲಿ ಪಶುವೈದ್ಯರ ಕೊರತೆ ದಿನೇ ದಿನೇ ಗಂಭೀರ ಆಗ್ತಾ ಇದೆ. ಜಾನುವಾರುಗಳಿಗೆ ಸಮಯಕ್ಕೆ ಸರಿಯಾದ ಚಿಕಿತ್ಸೆ ಸಿಗದೆ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಪಶುವೈದ್ಯರನ್ನ ಬೇರೆ ಇಲಾಖೆಗೆ ನಿಯೋಜನೆ ಮಾಡಲಾಗಿದೆ. ಜಿಲ್ಲಾಧಿಕಾರಿಗಳ ನಡೆ ರೈತರ ಆಕ್ರೋಶಕ್ಕೆ ಕಾರಣವಾಗಿದೆ. ನಮ್ಮ ಪಶು ಇಲಾಖೆ ಸೇವಾ ಮಾಡ್ರಿ ಅಂತ ನಾವು ಕೇಳಕತ್ತೀವಿ. ಅದನ್ನ ಬಿಟ್ಟು ಇವರು ಒಂದು ಇಲಾಖೆ ಒಳಗೆ ದುಡ್ಡು ಜಾಸ್ತಿ ಐತೆ ಅಂತೇಳಿ ಅಲ್ಲಿ ದುಡ್ಡು ಮಾಡಕ್ಕೆ ಹೋಗ್ಯಾರ ಹೊರತು ಕೆಲಸ ಮಾಡೋಲ್ರು. ಗದಗ ಜಿಲ್ಲೆಯಲ್ಲಿ ಪಶುವೈದ್ಯರ ಕೊರತೆ, ಬೇರೆ ಇಲಾಖೆಗೆ ವೈದ್ಯರ ನಿಯೋಜನೆ, ಆಕ್ರೋಶ. ಬರಗಾಲ ರೈತರ ಜೀವ ಹಿಂಡಿ ಹಿಪ್ಪೆ ಮಾಡುತ್ತಿದೆ. ಬಿತ್ತಿದ ಬೆಳೆಗಳು ಒಣಗಿ ಹೋಗಿವೆ. ರೈತರಿಗೆ ಜಾನುವಾರುಗಳಿಗೆ ಮೇವಿನ ಕೊರತೆ ಚಿಂತೆ ಕಾಡುತ್ತಿದೆ. ಈ ನಡುವೆ ಜಾನುವಾರುಗಳಿಗೆ ಕಾಯಿಲೆ ಬಂದರೆ ಚಿಕಿತ್ಸೆ ಕೊಡೋಕೆ ವೈದ್ಯರೇ ಇಲ್ಲದಂತಾಗಿದೆ. ಹೌದು, ಗದಗ ಜಿಲ್ಲೆಯಲ್ಲಿ 50% ಪಶುವೈದ್ಯರ ಕೊರತೆ ಇದೆ. ಜಾನುವಾರುಗಳಿಗೆ ಸರಿಯಾಗಿ ಚಿಕಿತ್ಸೆ ಸಿಗದೆ ಅನ್ನದಾತರು ಸಂಕಷ್ಟ ಎದುರಿಸುತ್ತಿದ್ದಾರೆ. ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿದ್ದಾಗಲೇ ಪಶುವೈದ್ಯರನ್ನ ಬೇರೆ ಇಲಾಖೆಗಳಿಗೆ ನಿಯೋಜನೆ ಮಾಡಬಾರದು. ಒಂದು ವೇಳೆ ಮಾಡಿದ್ರೆ ತಕ್ಷಣ ಬಿಡುಗಡೆಗೊಳಿಸಿ ಮೂಲ ಇಲಾಖೆಗೆ ಕಳುಹಿಸಿಕೊಡುವಂತೆ ಸರ್ಕಾರ ಆದೇಶ ಮಾಡಿತ್ತು. ಆದರೆ ಗದಗ ಜಿಲ್ಲಾಧಿಕಾರಿಗಳು ಮಾತ್ರ ಸರ್ಕಾರದ ಆದೇಶಕ್ಕೆ ಕ್ಯಾರೆ ಎನ್ನುತ್ತಿಲ್ಲ. ಗದಗ ಶಹರ ಪಶು ಆಸ್ಪತ್ರೆಯ ವೈದ್ಯ ಹೀರಾಲಾಲ ಜಿನಗಿಯವರನ್ನ ಹೆಚ್ಚುವರಿಯಾಗಿ ತಾಲೂಕು ಪಂಚಾಯತ್ ಇಒ ಆಗಿ ನೇಮಿಸಲಾಗಿದೆ. ಆದರೆ ಈ ಜಿನಗಿ ಸಾಹೇಬ್ರು ಪಶುವೈದ್ಯ ಕೆಲಸ ಮರೆತು ತಾಲೂಕು ಪಂಚಾಯತ್ನಲ್ಲಿ ಪೂರ್ಣ ಪ್ರಮಾಣದಲ್ಲಿ ಇಒ ಕೆಲಸ ಮಾಡ್ತಿದ್ದಾರೆ. ಇದರಿಂದ ಜಾನುವಾರುಗಳಿಗೆ ಚಿಕಿತ್ಸೆ ಸಿಗ್ತಿಲ್ಲ ಅಂತ ರೈತರು ಕಿಡಿಕಾರಿದ್ದಾರೆ. ಪಶು ಇಲಾಖೆ ಸೇವಾ ಮಾಡ್ರಿ ಅಂತ ನಾವು ಕೇಳಕತ್ತೀವಿ. ಅದನ್ನ ಬಿಟ್ಟು ಇವರು ಒಂದು ಇಲಾಖೆ ಒಳಗೆ ದುಡ್ಡು ಜಾಸ್ತಿ ಐತೆ ಅಂತೇಳಿ ಅಲ್ಲಿ ದುಡ್ಡು ಮಾಡಕ್ಕೆ ಹೋಗ್ಯಾರ ಹೊರತು ಇಲ್ಲೊಂದು ಜಾನುವಾರುಗಳಿಗೆ ರೈತರಿಗೆ ಅನುಕೂಲ ಆಗುವಂಥ ಕೆಲಸ ಮಾಡೋಲ್ರು. ಅವರೊಂದು ಹಾರ್ಡ್ ಕಾಪಿ ಸಂಬಂಧ ಪೆಂಡಿಂಗ್ ಇಟ್ಕೊಂಡ್ರಿ. ಮತ್ತು ಇನ್ನೊಂದು ಕಾರಣ ಹೇಳ್ಬೇಕಂದ್ರೆ ಅದಕ್ಕೆ ರಾಜಕೀಯ ಒತ್ತಡನ ಜಾಸ್ತಿ ಇದೆ ಅಂತಂದು ನಾವು ಕೆಲ ಅಧಿಕಾರಿಗಳ ಬಾಯಿಂದ ಕೇಳ್ತಾ ಇದ್ವಿ. ದಯವಿಟ್ಟು ನಮ್ಮನ್ನು ಈಗ ಇವತ್ತು ಕೂಡಲೇ ರಿಮೂವ್ ಮಾಡ್ಬೇಕು ಅವ್ರನ್ನ, ಮತ್ತು ಮೂಲ ಇಲಾಖೆ ಕಳಿಸ್ಕೊಡ್ಬೇಕು ಮತ್ತು ನಮಗೆ ನ್ಯಾಯ ಒದಗಿಸ್ಕೊಡ್ಬೇಕು. ಸರ್ಕಾರಕ್ಕೆ ನಾವು ಅನೇಕ ಬಾರಿ ಮನವಿ ಸಲ್ಲಿಸಿದ್ವಿ. ಮನವಿ ಸಲ್ಲಿಸಿದ್ರು ಕೂಡ ಸರ್ಕಾರದವರು ಒಂದು ಆದೇಶ ಮಾಡ್ಯಾರ, ಇಲ್ಲ ನೀವು ಅಲ್ಲೇ ಸೇವೆ ಸಲ್ಲಿಸ್ರಿ ಅಂತೇಳಿ ಮುಖ್ಯ ಕಾರ್ಯದರ್ಶಿಯವರಿಂದ ಇಲ್ಲೇ ಆಗಲೇ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಆದೇಶ ಮಾಡ್ಯಾರ. ಅದು ಕೂಡ ಸಹಿತ ಆ ಆದೇಶವನ್ನು ತಿರಸ್ಕರಿಸಿ ಅವ್ರು ಮತ್ತೆ ಅಲ್ಲೇ ಯುವರನ್ನಾಗಿ ಸೇವೆ ಸಲ್ಲಿಸಕ್ಕೆ ಬಿಟ್ಟಿದ್ದು ಮಹಾ ತಪ್ಪು. ಇದು ಎಲ್ಲ ರೈತರಿಗೆ ಅನ್ಯಾಯ ಆಗಕತ್ತೈತಿ. ಜುಲೈ 10ರಂದೇ ಸರ್ಕಾರ ಆದೇಶ ಮಾಡಿದ್ರು. ಗದಗ ಜಿಲ್ಲಾಧಿಕಾರಿಗಳು ಮಾತ್ರ ಡಾಕ್ಟರ್ ಎಚ್.ಸಿ. ಜಿನಗಿಯವರನ್ನ ಮೂಲ ಇಲಾಖೆಗೆ ಕಳುಹಿಸುತ್ತಿಲ್ಲ. ಈ ಕುರಿತು ಪಶುವೈದ್ಯಕೀಯ ಉಪನಿರ್ದೇಶಕರನ್ನ ಕೇಳಿದ್ರೆ ಡಾಕ್ಟರ್ ಎಚ್.ಎಸ್. ಜಿನಗಿಯವರನ್ನ ತಾಲೂಕು ಪಂಚಾಯಿತಿ ಇಒ ಹುದ್ದೆಯಿಂದ ಹಿಂಪಡೆಯುವಂತೆ ಆದೇಶವಾಗಿದೆ. ಜಿಲ್ಲಾಡಳಿತ ರಿಲೀವ್ ಮಾಡೋದು ಬಾಕಿ ಇದೆ ಎಂದಿದ್ದಾರೆ. ಅವರು ಮೂಲತಃ ಇದೇ ಕಚೇರಿಯಲ್ಲಿ ಅವರು ಹುದ್ದೆ ಇರೋದು. ಕೇಂದ್ರ ಕಚೇರಿಯಿಂದ ಜನಿಗಿಯವರ ಈ ಕಾರ್ಯ ಇಒ ಪ್ರಭಾರ ಕೊಟ್ಟಿರೋದನ್ನು ಹಿಂಪಡಿಲಿಕ್ಕೆ ಮಾನ್ಯ ಆಯುಕ್ತರು ಈಗಾಗಲೇ ಪತ್ರವನ್ನು ಜಿಲ್ಲಾಡಳಿತಕ್ಕೆ ಕೊಟ್ಟಿದ್ದಾರೆ. ಗದಗ ಜಿಲ್ಲಾಡಳಿತಕ್ಕೆ ಅವರು ಜಿಲ್ಲಾಡಳಿತ ಅದರಲ್ಲಿ ಅವರನ್ನು ಪ್ರಭಾರದಿಂದ ಬಿಡುಗಡೆ ಮಾಡುವಂಥ ಕೆಲಸ ಆಗಬೇಕಾಗಿರೋದು ಬಾಕಿ ಇದೆ. ಒಟ್ಟಿನಲ್ಲಿ ಪಶುವೈದ್ಯರ ಕೊರತೆಯಿಂದ ಜಾನುವಾರುಗಳ ಆರೋಗ್ಯ ಅಪಾಯದಲ್ಲಿದ್ದು ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಸರ್ಕಾರದ ಆದೇಶವನ್ನ ಕಟ್ಟುನಿಟ್ಟಾಗಿ ಜಾರಿಗೆ ತಂದು ತಕ್ಷಣ ವೈದ್ಯರನ್ನ ನಿಯೋಜಿಸಬೇಕೆಂದು ಸಾರ್ವಜನಿಕರು ಆಗ್ರಹಿಸುತ್ತಿದ್ದಾರೆ. ಸಂತೋಷ ಕೊಂಡೂರ, ನ್ಯೂಸ್ 18 ಗದಗ.